Hello, good morning to all of you. I am Professor and Dr. P. Surendra Padya speaking from Bangalore. ಇವತ್ತು 22 ಮಾರ್ಚ್ 2024. ಈಗ ನಿಮಗೆ 4 ಮಿಥುನ ಲಗ್ನದ ಜಾತಕವನ್ನು ವಿಮರ್ಶೆ ಮಾಡಲು ಇಟ್ಟಿದ್ದೇನೆ. ಅಂದರೆ ಈ ಮಿಥುನ ಲಗ್ನದ ಪ್ರತಿಯೊಂದು ಜಾತಕದಲ್ಲಿ ಅವರವರಿಗೆ ಯಾವ ಯಾವ ರೀತಿಯ ವ್ಯತ್ಯಾಸಗಳು ನಿಮಗೆ ಕಾಣಿಸ್ತವೆ. ಮೊದಲನೇದು ನನ್ನದೇ. ಇಲ್ಲಿ ಮಿಥುನ ಲಗ್ನ, 2ನೇ ಕೇತು 2ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ ಬುಧ, ಸೂರ್ಯ, ಶನಿ, ನೆಪ್ಚೂನ್. 2ನೇ ಮನೆಯಲ್ಲಿ ಕೇತು ಮತ್ತು ಪ್ಲೂಟೋ. ನಾವು ನೆಪ್ಚೂನ್, ಪ್ಲೂಟೋ, ಯುರೇನಸ್ಸಿಗೆ ಹೇಳೋದಿಲ್ಲ. ಶುಕ್ರ 5ನೇ ಮನೆ, ಮಾರ್ಸ್ 6ನೇ ಮನೆ. ನೋಡಿ, ಇದು ಕಸ್ಪ್. ಇದು ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಕಸ್ಪಲ್ ಚಾರ್ಟನ್ನು ಹಾಕಿದ್ದೇನೆ. ಓಕೆ, ಸೊ ಅದೇ ರೀತಿ ಇನ್ನೊಂದು ಶಂಕರ್, ಬೋಳಾ ಶಂಕರ್, ಅವರದ್ದು ಮಿಥುನ ಲಗ್ನನೇ. ರಾಹು ಮಂಗಲ್ ವಕ್ರಿ ಲಗ್ನದಲ್ಲಿ, ಚಂದ್ರ ಮಿಥುನ ಕಟಕ ಸಿಂಹದಲ್ಲಿ, ಕನ್ಯಾ ತುಲಾ ವೃಶ್ಚಿಕ ಧನುರಲ್ಲಿ ಶುಕ್ರ ಮತ್ತು ಕೇತು. ಹಾಗೆ ಮಕರದಲ್ಲಿ ಶನಿ ಮತ್ತು ಬುಧ. ಶನಿ ತನ್ನ ಸ್ವಂತ ಮನೆ ಬಲಿ. ಸೂರ್ಯ ಮತ್ತು ಗುರು ಕುಂಭದಲ್ಲಿ. ಇಲ್ಲಿ ನನ್ನದು ಅಲ್ಲಿಗೆ ಕಟ್ ಮಾಡಿದೆ. ರಾಹು ಅಷ್ಟಮದಲ್ಲಿ, ಬೃಹಸ್ಪತಿ ಮತ್ತು ಚಂದ್ರ ಲಾಭದಲ್ಲಿ. ಅದೇ ರಾಶಿ ಕುಂಡಲಿಯಲ್ಲಿ ಚಂದ್ರ 12ನೇ ಮನೆಗೆ ಬರ್ತಾನೆ, ಅಷ್ಟೇ ವ್ಯತ್ಯಾಸ. ಆಮೇಲೆ ಬುಧ ಪಂಚಮಕ್ಕೆ ಶುಕ್ರನ ಜೊತೆ ಸೇರುತ್ತಾನೆ. ಲಕ್ಷ್ಮೀನಾರಾಯಣ ಯೋಗ. ಬುಧನ ಮೇಲೆ ಗುರುವಿನ ಪಂಚಮ ದೃಷ್ಟಿ ಇದೆ. ಅಂದರೆ ಯಾವಾಗಲೂ ಗುರು 5, 9, 11, 5, 9 ಲಗ್ನ ಓಕೆ ಇದ್ದರೆ ಭಾಳಷ್ಟು ಒಳ್ಳೆಯ ರೀತಿಯ ಫಲಗಳನ್ನು ಕೊಡ್ತಾನೆ. ಇಲ್ಲಿ 5ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಇನ್ನೊಬ್ಬ ಗುರು ಇದ್ದಾನೆ, ಮೃತ ಸಂಜೀವನಿ ವಿದ್ಯೆ ಕಲಿತವ ಶುಕ್ರ. ಮಾಳವ್ಯ ಯೋಗ ಉಂಟು ಮಾಡಿದ್ದಾನೆ. ಸೊ ಅದರಿಂದ ಅಲ್ಲಿ. ಆಮೇಲೆ ಮಂಗಲ್ 6ನೇ ಮನೆಯಲ್ಲಿ. ಮಂಗಲ್ 6ನೇ ಮನೆಯಲ್ಲಿದ್ದರೆ ಗೊತ್ತಲ್ಲ ನಿಮಗೆ, ಸಿಕ್ಕಾಪಟ್ಟೆ ರಫ್ ಆ್ಯಂಡ್ ಟಫ್. ನಾನು ಇರುವುದೇ ಹಾಗೆ ರಫ್ ಆ್ಯಂಡ್ ಟಫಲ್ಲೇ ಇದ್ದೇನೆ. ಆಮೇಲೆ ಬೋಲಾ ಶಂಕರ್ ಅವರ ಇದರಲ್ಲಿ ಮಿಥುನ ಲಗ್ನದಲ್ಲೇ ರಾಹು ಮತ್ತು ಮಂಗಲ್, ಇವರು ಕೂಡ ಎದುರುಸಿಟ್ಟು ಜಾಸ್ತಿ, ಖಟಕ್ ಅಂತ ಮಾತಾಡ್ತಾರೆ. ಆಯಿತಾ. ಚಂದ್ರ ಮಿಥುನ ಕಟಕ ಸಿಂಹದಲ್ಲಿ ಚಂದ್ರ. ಆಯಿತಾ. ಶುಕ್ರ ಮತ್ತು ಕೇತು ಧನುರಲ್ಲಿ. ಸೊ ಮಕರದಲ್ಲಿ ಅದೇ ಶನಿ ಬುಧ. ಸೂರ್ಯ ಮತ್ತು ಗುರು ಕುಂಭದಲ್ಲಿ. ಇನ್ನೊಬ್ಬರದ್ದು ಧಾರವಾಡ, ಅವರದ್ದು ಮಿಥುನ ಲಗ್ನನೇ. ಶುಕ್ರ ಮತ್ತು ಸೂರ್ಯ 12ನೇ ಮನೆಯಲ್ಲಿ, ರಾಹು ಮತ್ತು ಮರ್ಕ್ಯುರಿ ಲಾಭದಲ್ಲಿ, ಒಳ್ಳೆದಿದೆ. ಆಮೇಲೆ ಸುಖ ಸ್ಥಾನದಲ್ಲಿ ಶನಿ ಮಂಗಲ್ ಚಂದ್ರಮಂಗಳ ಯೋಗ, ಶನಿ ಮಂಗಳ ಯೋಗ. ಆಯಿತಾ. ಕೇತು ಎಲ್ಲಿ ಪಂಚಮದಲ್ಲಿ ಕೇತು. ಆಮೇಲೆ 6ನೇ ಮನೆಯಲ್ಲಿ ಗುರು. ರೆಟ್ರೋ ನೋಡಿ, ರೆಟ್ರೋ ಅದು ತಿಳ್ಕೊಬೇಕು. ಮಂಗಲ್ ರೆಟ್ರೋ, ಶನಿ ರೆಟ್ರೋ, ಗುರು ರೆಟ್ರೋ. ಆಯಿತಾ. ಆಮೇಲೆ ಇಲ್ಲ. ಇನ್ನೊಂದು ಐತಾಳರ ಕಸ್ಪಲ್ ಚಾರ್ಟ್ನಲ್ಲಿ ಮಿಥುನ ಲಗ್ನನೇ, ರಾಹು 12ನೇ ಮನೆಯಲ್ಲಿ, ಮಂಗಲ್ 2ನೇ ಮನೆಯಲ್ಲಿ, ಕಟಕದಲ್ಲಿ ಮಂಗಲ್. ಸೇಮ್ ಸಿಂಹದಲ್ಲಿ ಚಂದ್ರ ನೋಡಿ, ಸಿಂಹದಲ್ಲಿ ಚಂದ್ರ ಇಬ್ಬರಿಗಿದೆ, ಸಿಂಹದಲ್ಲಿ ಚಂದ್ರ. ಆಯಿತಾ. ಕನ್ಯಾದಲ್ಲಿ ಶುಕ್ರ. ಆಮೇಲೆ ಸೂರ್ಯ ಪಂಚಮದಲ್ಲಿ, ಕ್ರಿಯೇಟಿವಿಟಿ, ಒಳ್ಳೆ ಮಂತ್ರ ಹೇಳಲಿಕ್ಕೆ ಇವರು ನಂಬರ್ 1. ಕೇತು ಬುಧ ಒಟ್ಟಿಗೆ ಜ್ಯೋತಿಷ್ಯ ಗೊತ್ತಿದೆ. ಇವರು 12 ವರ್ಷ ಕೇರಳದಲ್ಲಿ ಕಲಿತವರು, ಆದರೆ ಅವರು ನಮ್ಮನೆಗೆ ಬರ್ತಾರೆ. ಕೇತು ಮತ್ತು ಬುಧ 6ನೇ ಮನೆಯಲ್ಲಿ, ಒಳ್ಳೆ ನಾಲೆಜ್ ಇದೆ. ಅಷ್ಟಮದಲ್ಲಿ ಶನಿ, ದೀರ್ಘಾಯು. ಆಮೇಲೆ ಗುರು ವಕ್ರಿ, ನನ್ನ ಹಾಗೆ. ಸೊ ತಾವೇ ದೊಡ್ಡ ಗುರು ಅಂತ ಹೇಳುವರು. 10ನೇ ಮನೆಯಲ್ಲಿ ಗುರು. ರಾಹು 12ರಲ್ಲಿ ಇರುವಾಗ ಸ್ವಲ್ಪ ಮಟ್ಟಿಗೆ ತಿರುಗಾಡ್ತಾ ಇರ್ತಾರೆ. ಆಯಿತಾ. ಇದರಲ್ಲಿ ವ್ಯತ್ಯಾಸ ಏನು ಅಂತ ನಿಮಗೆ ಹೇಳಬೇಕಂದ್ರೆ, ಇಲ್ಲಿ ಮೇಲ್ಗಡೆ ಹಾಕಿದ್ದೇನೆ ನಾನು. ಏನಂದರೆ ನೋಡಿ, ಇಲ್ಲಿ ಸೂರ್ಯ 4ನೇ ಮನೆಯಲ್ಲಿ, ನನ್ನ ಜಾತಕದಲ್ಲಿ ಸೂರ್ಯ 4th ಹೌಸ್, ಆದರೆ ಕಸ್ಪಿನಲ್ಲಿ 4th ಹೌಸ್. ಬುಧನು 4th ಹೌಸ್, ಆಮೇಲೆ ಶನಿಯು 4th ಹೌಸ್ ನೋಡಿ. ಓಕೆ, ನಿಮಗೆ ಅದರ ಮೇಲೆ ವಿವರಣೆ ಕೊಡ್ತೇನೆ ನಾನು. ಚಂದ್ರ 11th ಹೌಸ್, ಗುರು 11th ಹೌಸ್.
ಮಾರ್ಸ್ 6th ಹೌಸ್, ಕಸ್ಪ್ ಹೌಸ್ ಅಲ್ಲ ಅದು ಕಸ್ಪ್. ಓಕೆ, ಆಮೇಲೆ ಶುಕ್ರ 5th ಕಸ್ಪ್, ಆಮೇಲೆ ರಾಹು 8th ಕಸ್ಪ್, ಕೇತು 2nd ಕಸ್ಪ್. ಅದೇ ಬೋಲಾಶಂಕರ್ ಅವರದ್ದು 9th ಕಸ್ಪ್, 4th ಕಸ್ಪ್ ಎಲ್ಲ ಹಾಕಿದ್ದೇನೆ, ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಈಗ ನಾವು ಹೇಳಬೇಕಾದ್ದು ಏನು ಗೊತ್ತಾ, ಒಂದೊಂದು ಜಾತಕದ ವಿಶ್ಲೇಷಣೆ ಮಾಡ್ಕೊಂಡು ಹೋಗೋಣ. ಸೂರ್ಯ, ಈ ಜಾತಕದಲ್ಲಿ ಸೂರ್ಯ, ಶನಿ ಮತ್ತು ಬುಧ ಎಲ್ಲಿ 4th ಹೌಸ್. 4th ಹೌಸ್ ಈಸ್ ಯಾವುದು? ಸಂತೋಷಕ್ಕೆ, ಸುಖ ಸಂತೋಷಕ್ಕೆ, ಹೌಸ್ ಆಫ್ ಹ್ಯಾಪಿನೆಸ್, ಹೌಸ್ ಆಫ್ ಹೈಸ್ಕೂಲ್ ಎಜುಕೇಷನ್, ಹೌಸ್ ಆಫ್ ವೆಹಿಕಲ್ಸ್, ಆಮೇಲೆ ಹೌಸ್ ಆಫ್ ಪ್ರಾಪರ್ಟಿ, ಅದೇ ಪ್ರಾಪರ್ಟಿ ಹೌಸ್ ಅದು. ಸೊ ಹೌಸ್ ಆಫ್ ಮದರ್. ಓಕೆ, ಇಲ್ಲಿ ಏನಾಗುತ್ತೆ, ಮದರ್ ಜೊತೆಗೆ ಗಲಾಟೆ ಇರ್ಬೋದು, ಕಿರಿಕಿರಿ. ಸೂರ್ಯ ತಂದೆ ಜೊತೆಗೆ ಹಿಟ್ಲರ್ ಶಾಹಿ, ತಂದೆಯ ಒಂದು ಲಾಜಿಕ್ ಇವರಿಗೆ ಆಗುವುದಿಲ್ಲ. ಆಮೇಲೆ ಶನಿ ಸೂರ್ಯ 10ನೇ ಮನೆ ನೋಡ್ತಾ ಇದ್ದಾನೆ ನೋಡಿ. ಶನಿ ಯಾರಿಗೂ ಕೂಲಿಗೆ, ಕ್ಲಾಸ್ 4 ಎಂಪ್ಲಾಯೀಸಿಗೆ, ಅಂದರೆ ಇವರ ಗ್ರೇಡಿಗಿಂತ ಕಡಿಮೆ ಇರುವವರ ಜೊತೆಗೆ ಇವರು ಫ್ರೆಂಡ್ಲಿ ಆಗಿರ್ತಾರೆ. ಅದೇ ತಾನೇ ಅವ್ರನ್ನ ಎಲ್ಲ ಕಡೆ 34 ವರ್ಷದಲ್ಲಿ 27 ಟ್ರಾನ್ಸ್ಫರ್ ಎಲ್ಲ ನಾರ್ತ್ ಇಂಡಿಯಾನೇ, ಕಲ್ಕತ್ತಾದಲ್ಲಿ 2 ಬಾರಿ. ಸೊ ಸಕ್ಸಸ್ಫುಲ್ ಮ್ಯಾನೇಜರ್ ಅಂತ, ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ಮೆಂಟ್, ಜನರಲ್ ಮ್ಯಾನೇಜರ್ ಆಗಬೇಕಿತ್ತು, ಆದರೆ ಖಡಕ್ ಮನುಷ್ಯ. ಯಾಕಂದರೆ ಮಂಗಲ್ ರಾಶಿಕುಂಡಲಲ್ಲಿ 7ನೇ ಮನೆಯಲ್ಲಿರೋದ್ರಿಂದ ಠಕ್ ಅಂತೇಳಿ ಹೇಳೋದು ಅದು ಎಲ್ಲರಿಗೂ ಆಗೋದಿಲ್ಲ. 6ನೇ ಮನೆಯಲ್ಲಿ ಮಂಗಲ್, 6th ಕಸ್ಪಲ್ಲಿ ಮಂಗಲ್ ಇರೋದ್ರಿಂದ ವೆರಿ ವೆರಿ ಟಫ್, ರಫ್ ಆ್ಯಂಡ್ ಟಫ್, ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ. ಸೂರ್ಯ ಡಿಪಾರ್ಟ್ಮೆಂಟ್, ಯಾವುದು ಸರ್ಕಾರಿ, ಸೂರ್ಯ ಪಿತಾಜಿ ತಂದೆ. ಸೊ ಶನಿ ಕೂಲಿ, ಶನಿ ಕರ್ಮ. ಸೊ ಕರ್ಮದಲ್ಲಿ ಇವರು ಭಯಂಕರ ಡಿಸಿಪ್ಲಿನ್ ನೋಡಿ, ಸೂರ್ಯ ಅಲ್ವಾ, ಸೊ ತಾವು ಹೇಳಿದ್ದೇ ಆಗಬೇಕು ಅಂತೇಳಿ. ಆದರೆ ಶನಿ ಒಂದು ರೀತಿಯಲ್ಲಿ ವಿಧೇಯತೆ ಇದೆ, ಸೊ ಎಲ್ಲರ ಜೊತೆಗೆ ಬದುಕೊಂಡು ಹೋಗ್ತಾ ಇರ್ತಾರೆ. ಆದರೆ ಎಕ್ಸಿಕ್ಯೂಟಿವ್ ಜೊತೆಗೆ ಆಗೋದಿಲ್ಲ. ಸೊ ಎಕ್ಸಿಕ್ಯೂಟಿವ್ ಜೊತೆಗೆ ಆರ್ಗ್ಯುಮೆಂಟ್, ಆದ್ದರಿಂದ ತಾನೇ 3 ಟ್ರಾನ್ಸ್ಫರ್, ಪ್ರಮೋಷನ್ ಹೊರಟೋಯ್ತು, ಹೋಗಲಿ ಬಿಡಿ, ನೆವರ್ ಮೈಂಡ್. ಆಮೇಲೆ ಬುಧ ಉಚ್ಚ, ಎಕ್ಸಾಲ್ಟೆಡ್ ಬುಧ ನೋಡಿ. ಬುಧ ಉಚ್ಚ ಅಂದರೆ ಇವರು ಚಾಣಕ್ಯ, ನಂಬರ್ 1 ಚಾಣಕ್ಯ, ದ್ವಿಸ್ವಭಾವ, ಹಾಗೂ ಸೈ ಹೀಗೂ ಸೈ ಅಂತ ಹೇಳುವಂಥ ವ್ಯಕ್ತಿ. ಶುಕ್ರ ಪಂಚಮದಲ್ಲಿ ಮಾಳವ್ಯ ಯೋಗ, ವಿತಂಡವಾದ, ತನ್ನ ಕುದುರೆಗೆ 3 ಕಾಲು. ಒಂದು ವೇಳೆ 4 ಕಾಲಿದ್ರು 4ನೇ ಕಾಲನ್ನು 3 ಬಿಟ್ಟು ನೋಡಿ, ಈಗ 3 ಕಾಲು ಆಯ್ತಲ್ಲ ಅಂತ. ಚಂದ್ರ ಲಾಭದಲ್ಲಿ, ಆ್ಯಕ್ಚುಲಿ ರಾಶಿಕುಂಡಲ್ಲಿ 12ನೇ ಮನೆ, ವ್ಯಯಸ್ಥಾನದಲ್ಲಿ ಚಂದ್ರ, ಖರ್ಚು ಜಾಸ್ತಿ, ಡೋನಾರ್, ಎ ಗುಡ್ ಡೋನಾರ್. ಯಾರಿಗೊಂದು ದಾರಿ ಮೇಲೆ ಹೋಗುವ ರಂಗೋಲಿ ಹೆಂಗಸಿಗೆ 500 ರೂಪಾಯಿ ಕೊಡಲಿಕ್ಕೆ ಎತ್ತಿ ತೆಗೆದು ಕೊಟ್ಬಿಡ್ತಾರೆ. ಆದರೆ ಅದೇ 12ನೇ ಮನೆ ದಾನ. ಆದರೆ ಇಲ್ಲಿ ಚಂದ್ರ ಗುರು ಜೊತೆಗಿದ್ದು ಲಾಭದಲ್ಲಿ ರಾಜಯೋಗನ ಮಾಡಿದ್ದಾನೆ. ಗುರುದಶ ರಾಹು ಭಕ್ತಿ ಅಲ್ಲ, ಗುರುದಶ ಚಂದ್ರ ಭಕ್ತಿ, ಚಂದ್ರದಶ ಗುರು ಭಕ್ತಿಯಲ್ಲಿ ಒಳ್ಳೆಯದಾಗ್ತದೆ ಅಂತೇಳಿ. ಆದರೆ ಗುರು ಮಿಥುನ ಲಗ್ನದವರಿಗೆ ಮಾರಕ ಹಾಗೂ ಬಾಧಕ ಪರಾಶರದಲ್ಲಿ, ಬಟ್ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಅದನ್ನೆಲ್ಲ ತೆಗೆದುಕೊಳ್ಳುವುದಿಲ್ಲ. ಇರಲಿ. ರಾಹು ಅಷ್ಟಮದಲ್ಲಿದ್ದಾನೆ, ಆದರೆ ಮಂಗಲ್ 6ನೇ ಮನೆಯಲ್ಲಿ. ಆದರೆ ರಾಶಿಕೊಂಡಲ್ಲಿ ಮಂಗಲ್ 7ನೇ ಮನೆಯಲ್ಲಿದ್ದಾನೆ. ರಾಹುಗೆ ತಡೆಯನ್ನು ಉಂಟು ಮಾಡ್ತಾ ಇರ್ತಾನೆ, ಅದು ಅವರಿಗೆ ಒಳ್ಳೆಯದು. ಸೊ ದಟ್ ಇಸ್ ವೆರಿ ಗುಡ್. ಈಗ ಬೋಳಾಶಂಕರ್ ಅವರ ಜಾತಕದಲ್ಲಿ ಏನಿದೆ ನೋಡೋಣ. ರಾಹು ಮಂಗಲ್ ಲಗ್ನದಲ್ಲೇ ಒಳ್ಳೆ ವಾಚಾಳಿ. ಸೊ ಶನಿ ಎಲ್ಲಿದ್ದಾನೆ? ಶನಿ ಮನೆಯಲ್ಲೇ ಇದ್ದಾನೆ, ಬಲಿಯಾಗಿದ್ದಾನೆ, ಶನಿ ಬುಧ ಒಟ್ಟಿಗೆ. ಆಮೇಲೆ ಗುರು ಸೂರ್ಯ ಒಟ್ಟಿಗೆ ನೋಡಿ, ಭಾಗ್ಯದಲ್ಲಿ ಗುರು ಸೂರ್ಯ. ಇವರಿಗೆ ಮಕ್ಕಳಿಂದಲೂ ಭಾಗ್ಯ, ತಂದೆಯಿಂದಲೂ ಭಾಗ್ಯ. ಸೊ ಒಳ್ಳೆ ರೀತಿಯಲ್ಲಿ ಆಮೇಲೆ ಇವರ ಪ್ರೊಫೆಷನ್ ಕೂಡ 10ನೇ ಮನೆ ಯಾವುದು? ಇದು ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನು ನೋಡಿ, ಮೀನರಾಶಿ, ಜಲರಾಶಿ. ಓಕೆ, ಸೊ ಚಂದ್ರ ಸಿಂಹದಲ್ಲಿದ್ದಾನೆ, ಸೊ ಜಲರಾಶಿ. ಆದರೆ ಶನಿ ಭಾಳ ವಾಗ್ವಾದವನ್ನು ಮಾಡುವಕ್ಕೆ ಇವರು ಭಾಳ ಫಿಟ್. ರಾಹು ಮತ್ತು ಮಂಗಲಿದ್ದಾರೆ. ಸೊ ಈಸ್ ಎ ಗುಡ್ ಲಾಯರ್, ಲಾ ಮಾಡುವಲ್ಲಿ ನಂಬರ್ 1. ಓಕೆ, ಸೊ ಶನಿ, ಶುಕ್ರಕೇತು ಇವರಿಗೂ ಕೂಡ ಸರಸ್ವತಿ ಯೋಗ ಅಂತ ಹೇಳ್ತೇವೆ ನಾವು. ಒಳ್ಳೆ ರೀತಿಯಲ್ಲಿ ಆಸ್ಟ್ರಾಲಜಿ ಕೂಡ ಗೊತ್ತಿದೆ ಇವರಿಗೆ. ಓಕೆ, ಗುರು ಭಾಗ್ಯದಲ್ಲಿ, ಧನುರಲ್ಲಿ ಶುಕ್ರಕೇತು, ಸೊ ಒಳ್ಳೆ ರೀತಿಯಲ್ಲಿದ್ದಾರೆ. ಇನ್ನೊಬ್ಬರು ಧಾರವಾಡದವರು ನೋಡಿ, ಇವರು ಆ್ಯಕ್ಚುಲಿ ಕಾರ್ಪೊರೇಟರ್ ಅಂತೇಳಿ ಹೇಳ್ಬೋದು. ಮಿಥುನ ಲಗ್ನನೇ, ಎಲ್ಲ ಮಿಥುನ ಲಗ್ನ. ಶುಕ್ರ ಸೂರ್ಯ 12ನೇ ಮನೆಯಲ್ಲಿ. ಅಂದರೆ ಇವರಿಗೂ ಡಿಪಾರ್ಟ್ಮೆಂಟ್ ಅವ್ರದ್ದೇ ಆಗೋದಿಲ್ಲ, ಇವರದ್ದೇ ಕಾನೂನು. ಯಾಕಂದರೆ ಮಿಥುನ ಲಗ್ನದವ್ರದ್ದು ಏನಂದರೆ ಅವ್ರು ಹೇಳಿದ್ದೇ ಆಗಬೇಕು ಅಂತೇಳಿ ಒಂದಿರ್ತದೆ. ಆದರೆ ರಾಹು ಮರ್ಕ್ಯೂರಿ ಇವರಿಗೆ ಲಾಭದಲ್ಲಿ ಕೂತಿದ್ದಾನೆ ನೋಡಿ, ಇದು ಬೆಸ್ಟ್. ರಾಹು ಲಾಭದಲ್ಲಿದ್ದರೆ ಒಳ್ಳೆಯದು.
ಬುಧ ಕೂಡ ಸೇರಿದ್ದಾನೆ. ಆಮೇಲೆ ವಿಪರೀತ ಪಾಂಡಿತ್ಯ ಯೋಗ ಇವರಿಗೆ, 2 ಡಿಗ್ರಿ ಇರಲೇಬೇಕು ಇವರಿಗೆ. ಹಾಗೆ ದುಡ್ಡು ಕೋರ್ತಾರೆ ಇವರು. ಈಗ ಎಲ್ಲಿ ಇದು ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಮೇಷದಲ್ಲಿ ರಾಹು, ಮರ್ಕ್ಯುರಿ. ಓಕೆ, ಇಲ್ಲಿ ಬೃಹಸ್ಪತಿ ವಕ್ರಿ 6ನೇ ಮನೆಯಲ್ಲಿದ್ದಾನೆ. ಆದರೆ ಇಲ್ಲಿ ಶನಿ, ಮಂಗಲ್, ಚಂದ್ರ, ಇಲ್ಲಿ ವಿಷಯೋಗ ಉಂಟಾಗಿದೆ. ಸ್ವಲ್ಪ ನೆಗೆಟಿವ್ ಆ್ಯಟಿಟ್ಯೂಡ್ ಜಾಸ್ತಿ ಇದೆ ಇವರಲ್ಲಿ, ಅದೊಂದೇ ಪ್ರಾಬ್ಲಮ್. 4ನೇ ಮನೆ ಸೇಮ್ 4th ಹೌಸ್. ಇವರು ಹಾಗೆ ಇವ್ರಿಗಿಂತ ಕೆಳ ದರ್ಜೆಯವರಿಗೆ ಭಾಳ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ತಾಯಿ ಆದವಳು 4ನೇ ಮನೆಯಲ್ಲಿ ಕೂತಿದ್ದಾಳೆ. ಹೆಂಡತಿ ಆದವಳು 12ನೇ ಮನೆ. ಓಕೆ, ಪರದೇಶಕ್ಕೆ ಅಥವಾ ತಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಇವರು ತಿರ್ಕಾಡಲಿಕ್ಕೆ ಒಳ್ಳೆಯದು. ಕೇತು ಪಂಚಮದಲ್ಲಿ, ಆಯಿತಾ. ಸೊ ಬೃಹಸ್ಪತಿ 6ನೇ ಮನೆಯಲ್ಲಿ ರೆಟ್ರೋಗ್ರೇಡ್. ರೆಟ್ರೋಗ್ರೇಡ್ ಆದ್ದರಿಂದ ಅದು ಹಿಂದಿನ ಮನೆಗೆ ಹೋಗ್ತದೆ. ಬೃಹಸ್ಪತಿ ಕೇತು ಒಳ್ಳೆಯ ಜ್ಯೋತಿಷ್ಯ ಜ್ಞಾನ ಕೂಡ ಇವರಿಗೆ ಚೆನ್ನಾಗಿದೆ. ಓಕೆ, ಹಾಗಾದರೆ 6ನೇ ಮನೆಯಲ್ಲಿ ಬೃಹಸ್ಪತಿ. ಇನ್ನೊಂದು ಐತಾಳರ ಜಾತಕ ನೋಡಿ, 5ನೇ ಮನೆಯಲ್ಲಿ ಸೂರ್ಯ ಅಂದರೆ ಸಿಕ್ಕಾಪಟ್ಟೆ ಮಂತ್ರ ಪಠಣೆ ಚೆನ್ನಾಗಿದೆ. ಮಿಥುನ ಲಗ್ನದವರಿಗೆ ಕಂಠ ಚೆನ್ನಾಗಿದೆ. ಈಗ ನಾನೊಂದು ಪದ್ಯ ಹೇಳಿದರೆ ನಿಮ್ಗೆ ಗೊತ್ತೇ ಇದೆಯಲ್ಲ, ಸೊ ಅದನ್ನು ಪಟ 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 ಹೋಗ್ತಾ ಹೇಳ್ತಾ ಇರ್ತೇನೆ. ಓಕೆ, ಸೊ ಕಂಠ ಅಂದರೆ ಸರಸ್ವತಿ ಒಳ್ಳೇದಿರುತ್ತೆ ಅಂತೇಳಿ. ರಾಹು 12ನೇ ಮನೆಯಲ್ಲಿ ಇವರಿಗೆ. ಸೊ ರಾಹು 12ನೇ ಮನೆಯಲ್ಲಿರುವಾಗ ಇವರಿಗೂ ತಮ್ಮ ಹುಟ್ಟೂರನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಸಕ್ಸಸ್ಫುಲ್ ಆಗ್ತದೆ. ಬೃಹಸ್ಪತಿ 10ನೇ ಮನೆಯಲ್ಲಿ ರೆಟ್ರು ಅಂದರೆ ಭಾಗ್ಯಕ್ಕೆ ಹೋದ ಅಂತ, ಹಿಂದಿನ ಮನೆಗೆ ಹೋದ ಅಂತ, ಆಯಿತಾ. ಬೃಹಸ್ಪತಿ 10ನೇ ಮನೆಯಲ್ಲಿ ಅಂದರೆ ಇವರಿಗೆ ಒಂದು ರೀತಿಯಲ್ಲಿ ಎಲ್ಲೇ ಇದ್ದರೂ ಕೂಡ ತಾವೊಂದು ಉಪದೇಶ ಮಾಡುವಂಥ ಸ್ಥಳದಲ್ಲಿದ್ದಾರೆ. ಇವರು ಹಾಗೂ ಪುರೋಹಿತರ ವರ್ಗಕ್ಕೆ ಸೇರಿದವರೇ. ಸೊ ಇವರು ಉಪದೇಶ ಕೊಡ್ತಾರೆ. ಒಂದು ಫಂಕ್ಷನಲ್ಲಿ ಇವರೇ ಉಪಚಾರವನ್ನು ಹೇಳಬೇಕಾದ ಪ್ರಸಂಗ ಬರ್ತದೆ. ಮಂಗಲ್ 2ನೇ ಮನೆಯಲ್ಲಿ ಇವರು ಕ್ರೋಧಿ, ಸಿಕ್ಕಾಪಟ್ಟೆ ಸಿಟ್ಟು. ಚಂದ್ರ ಸಿಂಹದಲ್ಲಿದ್ದಾನೆ, ಶುಕ್ರ ಕನ್ಯಾದಲ್ಲಿ, ಸೂರ್ಯ ಪಂಚಮದಲ್ಲಿ, ಕ್ರಿಯೇಟಿವಿಟಿ, ಮಂತ್ರ ಚೆನ್ನಾಗಿ ಹೇಳ್ತಾರೆ. ಕೇತು ಮತ್ತು ಮರ್ಕರಿ ಇವರಿಗೂ ಹಾಗೆ ಕೇರಳದಲ್ಲಿ ಇವರು ಜ್ಯೋತಿಷ್ಯನ 12 ವರ್ಷ ಸ್ಟಡಿ ಮಾಡಿದ್ದಾರೆ, ಹೇಳುವುದಿಲ್ಲ. ಸೊ ಇವರ ಜ್ಯೋತಿಷ್ಯ ಕನ್ಸಲ್ಟೇಷನಿಗೆ ನಮ್ಮ ಮನೆಗೆ ಬರ್ತಾರೆ. ಯಾವಾಗಲೂ ಡಾಕ್ಟ್ರು ಇನ್ನೊಬ್ಬ ಡಾಕ್ಟ್ರ್ ಮನೆಗೆ ಹೋಗ್ಬೇಕಂತ. ಶನಿ ಅಷ್ಟಮದಲ್ಲಿ ದೀರ್ಘಾಯು, ಇವರು ತಂದೆನೂ ದೀರ್ಘಾಯುವಾಗಿದ್ದಾರೆ. ಸೊ ಇವರ ಶಂಕರ್ ಅವ್ರದ್ದು ಶನಿ ನೋಡಿ ಅಷ್ಟಮದಲ್ಲಿ ಶನಿ. ಆಮೇಲೆ ಇವರ ನನಗೂ ಮತ್ತು ಧಾರವಾಡದವರಿಗೂ 4ನೇ ಮನೆಯಲ್ಲಿ ಶನಿ. ಓಕೆ, ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಒಬ್ಬೊಬ್ಬರಿಗೂ. ನಿಮಗೆ ಹೇಳೋದಾದರೆ ಇವರು ಲಾಯರು, ಇವರು ಪುರೋಹಿತರು, ಇವರು ಒಳ್ಳೆ ಕಾರ್ಪೊರೇಟ್ರು, ಆಮೇಲೆ ಇವರು ಒಳ್ಳೆ ಬ್ಯಾಂಕರ್. ಓಕೆ, ಜ್ಯೋತಿಷ್ಯಗಾರರು ನೋಡಿ ಎಷ್ಟು. ಯಾಕೆ ಜ್ಯೋತಿಷ್ಯಗಾರರು ಯಾಕೆ ಹೇಳಿ? ಬುಧ ಶನಿ ಒಟ್ಟಿಗೆ, ಬೃಹಸ್ಪತಿ ಶುಕ್ರನ ಮೇಲೆ ದೃಷ್ಟಿ 5ನೇ ಮನೆ ಮೇಲೆ, ಇದೆಲ್ಲ ಜ್ಯೋತಿಷ್. ಕೇತು 2ನೇ ಮನೆಯಲ್ಲಿ. ಸೊ ಇದೆಲ್ಲ ಈಗಂತೂ ಪರ್ಟಿಕ್ಯುಲರ್ಲಿ ಆಸ್ಟ್ರಲ್ ಪ್ರೊಜೆಕ್ಷನ್, ಅದರ ಬಗ್ಗೆ ನಾನು ಹೆಚ್ಚು ಮಾಡ್ತಾ ಇರ್ತೇನೆ. ಈಗಲೂ ಕೂಡ ಬೆಳಿಗ್ಗೆ ಕೂಡ ನಾನು ಸ್ವಲ್ಪ ಇದರಲ್ಲಿದ್ದೆ, ಮೆಡಿಟೇಷನ್ ಮಾಡ್ತಾ ಇದ್ದೆ. ಓಕೆ, ಇದಿಷ್ಟು ನಿಮಗೆ ಸಾಕು ಅಂಥೇಳಿ. ಅಂದರೆ ಮಿಥುನ ಲಗ್ನದವರನ್ನು ನೋಡಿದ ತಕ್ಷಣ ನಾವು ಪಟ 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 ಹೇಳ್ಬೋದು ಅವ್ರ ಬಗ್ಗೆ. ಅದು ಸುಳ್ಳಾಗೋ ಸಾಧ್ಯವೇ ಇಲ್ಲ, ಆಯಿತಾ. ಈ ರೀತಿಯ ಕಂಪ್ಯಾರಿಸನ್ ನೀವು ಮಾಡಬೇಕು ಅಂತೇಳಿ ನಾನು ಆಗ್ತಾಯಿದ್ದೀನಿ. ನಾನು ಒಬ್ಬನೇ ಜ್ಞಾನವನ್ನು ಹಿಡ್ಕೊಂಡು ಸತ್ತರೆ ಪ್ರಯೋಜನ ಇಲ್ಲ. ನೀವುಗಳು ಕೂಡ ನನ್ನ ಜ್ಞಾನವನ್ನು ಕಲಿತು, ಈಗ ನಿನ್ನೆ ಒಬ್ಬರು ಪ್ರಾಣೇಶ್ ಜೋಶಿ ಅಂತೇಳಿ ಫೋನ್ ಮಾಡಿದ್ದಾರೆ, ರಾಯಚೂರು ಡಿಸ್ಟ್ರಿಕ್ಟು. ಅವ್ರು ಫೋನ್ ಮಾಡಿ, ಉಪಾಧ್ಯಾಯರೇ ನೀವು ಎಂಥ ಶ್ರೀಮಂತನೋ ಅಂತ ಹಾಡಿದ್ರಲ್ಲ, ನಾನು ಅದು ವೆಂಕಟಕೃಷ್ಣ ದಾಸರು ಹೇಳಿದಂಥ ಪದ್ಯ, ಬಾಗಲಕೋಟೆಯವರು. ಸೊ ಅವರು ನೀವು ಎಲ್ಲ ಒಂದು ತಪ್ಪು ಮಾಡಿದಿರಿ, ಸ್ಪೆಲ್ಲಿಂಗ್ ತಪ್ಪು ಮಾಡಿದೆ ಅಂತ ತಿಳ್ಕೊಂಡೆ. ಆದರೆ ಆಮೇಲೆ ನೀವು ಆಲಾಪನೆಯಲ್ಲಿ ವೆಂಕಟ ಅಂತೇಳಿ ಜೋರಾಗಿ ಕೂಗಿದ್ದು ಗೊತ್ತಾಯಿತು. ಸರಿಯಾಗಿ ಹೇಳಿದ್ರಿ, ಭಾಳ ಚೆನ್ನಾಗಿ ಹೇಳಿದ್ರಿ. ಅಷ್ಟು ನೀವು ಉಡುಪಿಯವರಾಗಿ ಅಷ್ಟು ಫಾಸ್ಟಾಗಿ ಅದನ್ನು ಹಾಡಬೇಕಾದ್ರೆ ನೋಡಿ, ಅದು ಕತೆ ನಿಮಗೆ ಗೊತ್ತಿದೆಯಲ್ಲ. ಅವರು ಪೇಶ್ವೆಯವರು ಅವರ ಅಸಿಸ್ಟೆಂಟ್, ಅವ್ರ ಸೆಕ್ರೆಟ್ರಿಯನ್ನು ಇವರೇ ಕಳಿಸಿ ಕರ್ಕೊಂಬರ್ಲಿಕ್ಕೆ ಹೇಳಿದರೆ, ನಾನೊಂದು ಪದ್ಯ ಹೇಳ್ತೇನೆ, ಅವರಿಗೆ ಹೇಳಿ, ಆ ಪೇಶ್ವೆಗೆ ಹೇಳಿ, ನಾನೊಂದು ಪೇಶ್ವೆ ಬಿಟ್ಟು, ನನಗೊಬ್ಬ ಪೇಶ್ವೆ ಇದ್ದಾನೆ, ಆ ಪೇಶ್ವೆಯನ್ನು ಬಿಟ್ಟು ಬರಲಿಕ್ಕಿಲ್ಲ, ಆಗೋದಿಲ್ಲ ಅಂತ ಹೇಳಿ. ಯಾಕಂದರೆ ಇವರು ಅವರು ಕಳಿಸಿದಾಗ ಇವರು ವಿಷ್ಣು ಸಹಸ್ರನಾಮವನ್ನು ಹೇಳಿ ತುಳಸಿ ಅರ್ಚನೆಯನ್ನು ಮಾಡ್ತಾಯಿದ್ರು. ಸೊ ಪೇಶ್ವೆ ಯಾರು ಇವರಿಗೆ? ಶ್ರೀಮನ್ ನಾರಾಯಣನೇ ಪೇಶ್ವೆ. ನೋಡಿ ಎಂಥ ಧೈರ್ಯ ಬೇಕು. ರಾಜ ಪೇಶ್ವೆಯನ್ನು
ರಿಜೆಕ್ಟ್ ಮಾಡಿಬಿಟ್ರು ಇವರು. ಆದರೆ ಅವರಿಗೆ ಕಿವಿಯಲ್ಲಿ ಇದ್ದದ್ದು ಏನಪ್ಪ ಅಂದರೆ ಅದು ಚಿನ್ನದ ಪೆನ್ನು ನಮಗೆ ಆ ರಾಜ ಪೇಶ್ವೆಯವರು ಕೊಟ್ಟರು. ಅದನ್ನು ನೀವು ಏನೇ ಹೇಳಿದ್ರು ಕೂಡ ನಾನು ಭಾಳ ಫಾಸ್ಟಾಗಿ ಬರ್ಕೊಳ್ತೇನೆ ಅಂತ. ಕೊನೆಗೆ ಅವರು ಎಂಥ ಶ್ರೀಮಂತನೋ ನೀನೆಂಥ ಶ್ರೀಮಂತನೋ ಅಂಥೇಳಿ ಆ ಪದ್ಯವನ್ನು ಹಾಡಿದಾಗ ಅವರು ಅಲ್ಲಕ್ಕೆ ಸೊಲ್ಲಕ್ಕೆ ಸುಲಭ ಅದೆಲ್ಲ ಹೇಳುವಾಗ ಬೊಮ್ಮನ ನೋಡಿ ಅದು ಹೇಗೆ ಬರುತ್ತೆ ಅಂತ ನಿಮಗೆ ಹೇಳ್ತೇನೆ. ಒಂದು ಸ್ಟ್ರಾಂಜವನ್ನು ಹೇಳಿದರೆ ನಿಮಗೆ ಗೊತ್ತಾಗ್ತದೆ ಆವಾಗ. ಆ ಸ್ಟ್ರಾಂಜವನ್ನು ಹೇಳಿದಾಗ ಅದು ಭಾಳ ಕಷ್ಟ ಇರ್ತದೆ. ಅದು ನೋಡಿ ಅವರು ಹೇಗೆ ಹೇಳಿದ್ರಂದರೆ, ಬೊಮ್ಮನು ಹೆಮ್ಮಗ ಮಮ್ಮ ಮೃಡಂಬರಿ ಮಮ್ಮ ಶಶಿಣ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮ್ಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತಾನಂತನೋ ಶ್ರೀಕಾಂತ ಕಾಂತ ಎಂತ ಶ್ರೀಮಂತಾನಂತನೋ ಬೊಮ್ಮನು ಹೆಮ್ಮಗ ಮಮ್ಮ ಮೃಡಂಬರಿ ಮಮ್ಮ ಶಿಶಿಣ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮ್ಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತಾನಂತನೋ ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತಾನಂತನು ಅಂಗರು ಹೆಂಗಳ ಅಂಗನಂತಕದ ಮಂಗಳ ಪಾಂಗ ವಿಸ್ವಂಗಳ ಮಂಗಳ ಸಿಂಗರ ದಂಗುಟ ಸಂಗದ ಜಗದ ಅಂಗಗ ಅಗಂಗಳ ಕಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ಪರವ ಹನ್ನರು ತನ್ನ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವ ಹನ್ನತರು ಹನ್ನರು ತುನ್ನ ಭವಾನ್ನ ಸುಖೋನ್ನತ ರನ್ನಗ ರನ್ನಿಜ ನಿನ್ನದಿರಿನ್ಯಾರೋ ಎನ್ವಡೆಯ ಅಂತ ಎಂತ ಶ್ರೀಮಂತಾನಂತನು ಶ್ರೀಕಾಂತಾನ ಎಂತ ಶ್ರೀಮಂತಾನಂತನು ಅಲ್ಲಕ್ಕೆ ವಲ್ಲಕ್ಕೆ ರೊಲ್ಲವ ಸುಲ್ಲಭ ನೋಡಿ ಅಲ್ಲಕ್ಕೆ ವಲ್ಲಕ್ಕೆ ರೊಲ್ಲವ ಸುಲ್ಲಭ ಬಲ್ಲಿದೆ ಕುಲ್ಲದ ತಲ್ಲಣ ನಲ್ಲದೆ ಕುಲ್ಲದ ನಲ್ಲಳ ಬಲ್ಲದೆ ನಲ್ಲದೆ ಬಲ್ಲದು ಸೊಲ್ಲದು ನಿಲ್ಲದೆ ನಿಲ್ಲ ಅಲ್ಲಕ್ಕೆ ವಲ್ಲಕ್ಕೆ ಸುರಲ್ಲವ ಸುಲ್ಲಭ ಬಲ್ಲಿದ ಕುಲ್ಲದ ತಲ್ಲಣ ನಲ್ಲದೆ ಕುಲ್ಲದೆ ನಲ್ಲಳ ಬಲ್ಲದೆ ನಲ್ಲದೆ ಬಲ್ಲದು ಸೊಲ್ಲದು ನಿಲ್ಲದೆ ನಿಲ್ಲ ಅಂಬರ ದುಂಬಿಗೆ ತುಂಬೆ ವಿಶುಂಬ ಸೃದಿಂಬಲಿ ನಿಂಬಿಟು ಕೊಂಬ ಕೃಪಾಂಬದಿ ದಿಂಬಕ ತಂಬಕ ಬಿಂಬ ಪ್ರಸನ್ನ ವೆಂಕಟ ದಿಂಬಕ ತಂಬಕ ಬಿಂಬ ಪ್ರಸನ್ನ ವೆಂಕಟ ನಂಬಿದ ಬಿಂಬ ನಿಮನೆಂಬ ಕುಟುಂಬಿ ದಿಂಬಕ ತಂಬಕ ಬಿಂಬ ಪ್ರಸನ್ನ ವೆಂಕಟ ನಂಬಿದ ಬಿಂಬ ನಿಮನೆಂಬ ಕುಟುಂಬಿ ಶ್ರೀಮಂತಾನಂತನೋ ಶ್ರೀಕಾಂತೆ ಕಾಂತ ಶ್ರೀಮಂತಾನಂತನೋ ಅಮ್ಮರು ಸಮ್ಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತಾನಂತನು ಶ್ರೀಕಾಂತೆ ಕಾಂತ ಬೊಮ್ಮನು ಹೆಮ್ಮಗ ಮಮ್ಮ ಮೃಡಂಬರಿ ಮಮ್ಮ ಶಿಶಿಣ್ಮ ಸ್ವರಮ್ಮ ಪರಮ್ಮ ಬೊಮ್ಮನು ಹೆಮ್ಮಗ ಮಮ್ಮ ಮೃಡಂಬರಿ ಮಮ್ಮ ಶಿಶಿಣ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮ್ಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ನೋಡಿ ಅಮ್ಮರು ಸಮ್ಮೋಹ ನಿಮ್ಮನು ಗಮ್ಮರು ಅಮ್ಮನು ಗುಂಪಿನಲ್ಲಿ ನಿಮ್ಮನು ಮೆಚ್ಚಿಕೊಳ್ತಾರೆ ನಮ್ಮೋ ನಮ್ಮ ಪರಮ್ಮ ಶಿರಿಂ ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ನೋಡಿ ಎಂತ ಮಹಿಮೆ ನೋಡಿ ಆಯ್ತಾ. ಅಂಗರು ಹೆಂಗಳ ಅಂಗನಂತಗದ ಮಂಗಳ ಪಾಂಗ ವಿಸ್ವಂಗಳ ಮಂಗಳ ಸಿಂಗರ ತಂಗುಟ ಸಂಗದ ಜಗದ ಅಗಂಗಳ ಕಂಗಳ ಹಿಂಗಿ ಪಳಾಂಗ ಎಂಥ ಶ್ರೀಮಂತಾನಂತನು ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂತನು ನೋಡಿ. ಈ ಥರ ಹಾಡಿದರೆ ಅದು ಒಂದು ಲೆಕ್ಕ. ಅವರು ಆ ಸೆಕ್ರೆಟ್ರಿ ಬರಲಿಕ್ಕೂ ಕೂಡ ಕಷ್ಟ ಆಗಿತ್ತು. ಅವನು ಅಯ್ಯೋ ಏನಪ್ಪ ಇದು ಅಂತೇಳಿ ಹೀಗೆ ತಲೆ ಕುಟ್ಕೊಳ್ತಾ ಇದ್ದ. ಆಯಿತಾ, ಇದು ನಿಮಗೊಂದು ಜಸ್ಟು ನಾನೊಂದು ತುಳುಕವನ್ನು ಕೊಟ್ಟೆ. ತುಳುಕ ಅಂದ್ರೇ ಇಡೀ ಪದ್ಯನೇ 3.20 ಓಕೆ GB. ಇದನ್ನು ದಯವಿಟ್ಟು ಈ 4 ಜಾತಕಗಳನ್ನು ನಿಮ್ಮ ಒಂದು ಮುಡಿಗೆಯಲ್ಲಿ ಅಥವಾ ಮಡಿಗೆಯಲ್ಲಿ ಹಾಕಿದ್ದೇನೆ. ಅದನ್ನು ನೀವು ಆಧಾರವನ್ನಾಗಿ ಇಟ್ಟುಕೊಂಡು ನೀವು ಕೂಡ ಬೇರೆ ಬೇರೆಯವರ ಜಾತಕಗಳನ್ನು ಹೀಗೆ ವಿವರಣೆ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಮೇಲ್ಗಡೆ ಕೋಷ್ಟಕ ಕೊಟ್ಟಿದ್ದೆ ನೋಡಿ, ಯಾರ್ಯಾರ್ದು ಎಲ್ಲೆಲ್ಲಿ ಇದ್ದೆ. ಓಕೆ, ಇದನ್ನು ಹಾಕಿದ್ದೆ ಆವಾಗ ನಿಮಗೆಲ್ಲ ಗೊತ್ತಾಗ್ತದೆ. ನಾನು ಅದನ್ನು ನೋಡಲೇ ಇಲ್ಲ, ಬರೇ ಕಸ್ಪನ್ನು ನೋಡಿ ಹೇಳಿದೆ ಅಷ್ಟೇ ವಿನ ರಾಶಿ ಕುಂಡಲಿ ಹೇಳಿದರೆ ಇನ್ನೂ ಅದು ಬೇರೆ ಆಗ್ತದೆ. ಓಕೆ, ನಾವು ರಾಹು ಮತ್ತು ಕೇತುವಿಗೆ ರಾಶಿ ಕುಂಡಲಿ ನೋಡಿ ಹೇಳುವುದು ಅಷ್ಟೇ ವಿನ ಕಸ್ಪ್ ಹೇಳುವುದಿಲ್ಲ. ಹೆಚ್ಚಿನವರು ಅದನ್ನು ತಪ್ಪು ಮಾಡ್ತಾ ಇದ್ದಾರೆ. ಇರಲಿ ಬಿಡಿ, ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.